ಪೂರ್ಣಿಮೆ ಅಲ್ವಾ? ಸೊ ಗುರುಗಳ ಬಗ್ಗೆ ಮಾತಾಡೋಣ. ಗುರು ಅಂದರೆ ಬೃಹತ್ತಾದದ್ದು, ಗುರುಗ್ರಹ ಅಂತ ಕರಿತೀವಿ. ಹಾಗಂದರೆ ಸೈಜಲ್ಲಿ ದೊಡ್ಡದಿದೆ ಅಂತ. ನಮ್ಮ ಎಲ್ಲ ಗುರುಗಳು ಸೈಜಲ್ಲಿ ನೋಡೋದಕ್ಕೆ ದೊಡ್ಡದಿರಬೇಕು ಅಂತ ಇಲ್ಲ, ಆದರೆ ಅವರ ಇಂಪಾರ್ಟೆನ್ಸ್ ದೊಡ್ಡದಿದೆ ನಮಗೆ. ಯಾಕಂದರೆ ಅವರೇ ಅಲ್ವಾ ನಮಗೆ ಮಾರ್ಗದರ್ಶನವನ್ನು ಮಾಡುವಂಥವ್ರು. ನಾವು ಯಾವಾಗಲೇ ತಪ್ಪಲಿ ಎಡವಲಿ ಏನೇ ಮಾಡಲಿ ಅವರ ಪ್ರೀತಿಯಿಂದ ಕೈಂಡಾಗಿ ನೀಟಾಗಿ ನಮ್ಗೆ ಹೇಳ್ಕೊಡ್ತಾರೆ. ಜನನಿ ತಾನೇ ಮೊದಲ ಗುರು ಅಂತ, ಮನೆಯೇ ಮೊದಲ ಪಾಠಶಾಲೆ ಅಲ್ವಾ? ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಮ್ಮ ತಾಯಂದರು ಎಷ್ಟು ನಮಗೆ ಹೇಳ್ಕೊಟ್ಟಿಲ್ಲ ಹೇಳ್ರಿ. ನಮಗೇನೂ ಗೊತ್ತಿಲ್ಲದೆ ಇರುವಂಥ ಮಗುವನ್ನು ಶಾಲೆಗೆ ಕಳಿಸುವಷ್ಟು ರೆಡಿ ಮಾಡೋರು ತಾಯಂದ್ರಾಗಿರ್ತಾರೆ ಅಲ್ವಾ? ಶಾಲೆಗೆ ಹೋದ್ಮೇಲೆ ಇನ್ನು ಟೀಚರ್ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೀಚರ್ ಹೇಗೆ ಕಲಿಸ್ತಾರೆ ಹೇಳಿ? ಪ್ರತಿಯೊಂದು ಕ್ಲಾಸಲ್ಲಿರುವಂಥ ಪ್ರತಿ ಮಗು ಡಿಫ್ರೆಂಟ್ ಆಗಿರುತ್ತೆ. ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಬಿಹೇವಿಯರ್ ಇರ್ಬೋದು, ಮಗುವಿನ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೂ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಇವ್ರ ಹತ್ರ ಏನು ಕಲ್ತ್ಕೋಬೇಕು, ಈ ಮಗು ಏನು ಕಲ್ತ್ಕೋಬೇಕು, ಇದಕ್ಕೆ ಯಾವುದನ್ನು ಹೇಳ್ಕೊಡ್ಬೇಕು, ಇದನ್ನು ಎಲ್ಲಿ ಮಾರ್ಗದರ್ಶನ ಮಾಡಬೇಕು, ಇದಕ್ಕೆ ಯಾವುದು ಲ್ಯಾಕಿಂಗ್ ಇದೆ, ಇದನ್ನು ಎಲ್ಲಿ ನಾನು ತಿದ್ದಲಿ, ಹೇಗೆ ತಿದ್ದಲಿ, ಏನು ಮಾಡಲಿ, ಮಗುವಿನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ? ಪ್ರತಿಯೊಂದು ಮಗುವಿಗೆ ಹೇಗೆ ಬೇಕೋ ಹಾಗೆ ಹೇಳಿ ಗೈಡೆನ್ಸ್ ಕೊಟ್ಟು ಅದನ್ನು ಮುಂದೆ ತೊಗೊಂಬರ್ತಾರೆ. ಎಲ್ಲ ಮಗುವನ್ನು ಈಕ್ವಲ್ ಆಗಿ ನೋಡ್ತಾರೆ. ಯಾರೋ ಒಂದು ಮಗು ಸ್ವಲ್ಪ ಲ್ಯಾಕಿಂಗ್ ಆಗ್ತದೆ, ಸ್ವಲ್ಪ ಹಿಂದಿದೆ ಅಂದರೆ ಆ ಮಗುವನ್ನು ಬಿಟ್ಬಿಡೋದಿಲ್ಲ. ಅದಕ್ಕೆ ಹೇಗೆ ತಿದ್ದಬೇಕೋ ಹಾಗೆ ತಿದ್ದಿ ಹಾಗೆ ಗೈಡ್ ಮಾಡಿ ಅದನ್ನು ಮುಂದೆ ಕರ್ಕೊಂಬರ್ತಾರೆ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕ್ಲಾಸನ್ನು ಗ್ರೂಪಾಗಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಪೇಷನ್ಸಿಂದ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಮಾಡ್ತಾರೆ ಹೇಳಿ? ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಅಲ್ಲೂ ಕೆಲಸ ಇದೆ, ಟೆನ್ಷನ್ ಇದೆ, ಎಲ್ಲ ಇರುತ್ತೆ. ಅಂದ್ರೂ ಮಕ್ಕಳ ಬಗ್ಗೆ ಅಷ್ಟು ಪ್ರೀತಿ ಕಾಳಜಿ. ಅವ್ರು ನಮ್ಮಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಏನೂ ಮಾಡಲ್ಲ. ಬರೀ ಪ್ರೀತಿಯಿಂದ ನಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ. ಎಷ್ಟೋ ವರ್ಷದ ಮೇಲೆ ನಾವು ಫಿಸಿಕಲಿ ನೋಡೋದಕ್ಕೆ ಬದಲಾಗಿಬಿಟ್ಟಿರ್ತೀವಿ. ನಾವು 1ರಿಂದ 7ನೇ ಕ್ಲಾಸ್ವರೆಗಿರಲಿ, ಅದಕ್ಕಿಂತ ದೊಡ್ಡವರಾದಮೇಲೆ ನಾವು ಆಗ ಸ್ಕೂಲಿಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಬೇರೆ ರೀತಿಯೇ ಇದ್ದಿರ್ತೀವಿ. ಇನ್ನೆಷ್ಟೋ ವರ್ಷಗಳ ನಂತರ ನಾವು ಅವ್ರನ್ನ ಮೀಟ್ ಮಾಡುವಾಗ ಇನ್ಯಾವುದೋ ರೀತಿಯಲ್ಲಿರ್ತೀವಿ. ಬಟ್ ಸ್ಟಿಲ್ ನಾವು ಅವ್ರಿಗೆ ಒಂದ್ಸಲ ಸರ್ ನಮಸ್ಕಾರ, ಮೇಡಮ್ ನಮಸ್ಕಾರ, ಹೇಗಿದ್ದೀರಿ ಅಂತ ಕೇಳಿದರೆ ಸಟ್ ಅಂತ ಮುಖದಲ್ಲಿ ಒಂದು ನಗು ಬರುತ್ತೆ. ಕೆಲವೊಬ್ಬರಿಗೆ ನಮ್ಮ ಪರಿಚಯ ಸಿಗ್ಬೋದು, ಕೆಲವೊಬ್ಬರಿಗೆ ಸಿಕ್ಕದೇ ಇರ್ಬೋದು. ಏನೇ ಇದ್ರೂ ಮುಖದಲ್ಲಿ ಒಂದು ನಗು ಬರುತ್ತೆ. ಇವ್ರು ನಮ್ಮ ಮಕ್ಕಳು ಅಂತ ಅಲ್ವಾ? ನೀವು ದೊಡ್ಡ ಒಂದು ಸ್ಥಾನದಲ್ಲಿ ಹೋದ್ರಿ ಅಂತ ಆದರೆ ಅವ್ರು ಏನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಗೊತ್ತಾ? ಅವ್ರು ನನ್ನ ಸ್ಟೂಡೆಂಟ್ ಅಂತ. ನಾವು ಅವ್ರಿಗೇನಾದರೂ ಕೊಟ್ಟಿದ್ದೀವ? ಅವ್ರು ನಮ್ಮಿಂದ ನಮ್ಮ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾ ಇಲ್ಲ. ಬರೀ ಪ್ರೀತಿ ಅಷ್ಟೇ ಅವ್ರು ಕೊಡ್ತಾ ಇರೋದು. ನಮಗೆ ಫ್ರೀಯಾಗಿ ಕೊಡ್ತಾ ಇರೋದು ಪ್ರೀತಿ ಅನ್ನೊಂದೇ ಅಲ್ವಾ? ಎಷ್ಟು ಕೈಂಡ್ನೆಸ್ ನೋಡಿ. ಗುರುಗಳು ಅಂದರೆ ಹೇಗೆ ಅಲ್ವಾ? ಇವತ್ತಿಗೂ ನನಗೆ ಟಚ್ ಆಗೋ ಇಷ್ಟೊಂದು ಗುರುಗಳಿದ್ದಾರೆ ಲೈಫಲ್ಲಿ. ಈ ಜಗತ್ತು ಕೂಡ ಒಂದು ದೊಡ್ಡ ಗುರುನೇ. ನಮ್ಮ ಲೈಫಲ್ಲಿ ಎಷ್ಟೊಂದು ಪಾಠಗಳನ್ನು, ಲೆಸನನ್ನು ನಮಗೆ ಹೇಳ್ಕೊಡುತ್ತೆ. ನಾನು ಎಲ್ಲ ಗುರುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮನ್ನು ಧಾರ್ಮಿಕವಾಗಿ ಮುನ್ನಡೆಸುವಂಥ ಗುರುಗಳು ಕೂಡ ನಮಗೆ ಗುರುಗಳೇ ಅಲ್ವಾ? ಅವರು ನಮ್ಮನ್ನು ಈ ಸಂಸಾರದಲ್ಲೇ ಮುಳುಗಿ ಹೋಗಬೇಡಪ್ಪ, ಹೇಗೆ ಜಗತ್ತನ್ನು ಇನ್ನೂ ಜಾಸ್ತಿಯಾಗಿ ಪ್ರೀತಿ ಮಾಡ್ಬೋದು ಅಂತ ನಮ್ಗೆ ಹೇಳ್ಕೊಡ್ತಾರೆ. ನಮ್ಮ ಪ್ರೀತಿಯನ್ನು ನಾವು ಯೂಶ್ವಲಿ ಕಟ್ಟಾಕ್ಕೊಂಡ್ಬಿಡ್ತೀವಿ, ಒಂದು ಗೋಡೆ ಕಟ್ಕೊಂಡು ಅಲ್ವಾ? ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು, ನಮ್ಮ ಬಂಧು ಬಳಗ, ನಮ್ಮ ತಂದೆ ತಾಯಿ ಅಂತ. ಅವರು ಅದನ್ನು ಬಿಟ್ಟು ಮೀರಿ ಇಡೀ ಜಗತ್ತನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ. ಬರೀ ತಮ್ಮ ಫ್ಯಾಮಿಲಿಗೆ ಅಂತ ಸಣ್ಣದು ಮಾಡ್ಕೊಳ್ಳಲ್ಲ. ಅವ್ರನ್ನ ದೃಷ್ಟಿಕೋನವನ್ನು ಇಡೀ ಜಗತ್ತಿಗೆ ಹಂಚಿಸ್ತಾ ಇರ್ತಾರೆ. ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಎಲ್ಲರನ್ನೂ ಒಂದೇ ರೀತಿ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅವರು ದೊಡ್ಡವರು ಗುರುಗಳು. ನೋಡಿ, ನಮ್ಮ ಹತ್ರ ಆಗಲ್ಲ, ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಮಗೆ ನಮ್ಮನೆ ಮಕ್ಕಳು ಪಕ್ಕದ ಮನೆ ಮಕ್ಕಳಿಗೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಆದರೆ ಅವ್ರಿಗೆ ಎಲ್ಲ ಮಕ್ಕಳು ಒಂದೇ, ನಾವು ಒಂದೇ, ನಮ್ಮ ತಂದೆ ತಾಯಿನೂ ಒಂದೇ, ನಮ್ಮ ಮಕ್ಕಳು ಒಂದೇ, ಎಲ್ಲರೂ ಮಕ್ಕಳೇ ಅವ್ರಿಗೆ. ಅಂದರೆ ತಂದೆ ತಾಯಿಯಷ್ಟು ಜಾಗದಲ್ಲಿ ಇಡೀ ಜಗತ್ತನ್ನೇ ನೋಡುವಂಥವರು ದೃಷ್ಟಿಕೋನ ಎಷ್ಟು ವಿಶಾಲವಾಗಿರ್ಬೇಕು ಹೇಳಿ ಅಲ್ವಾ? ಆದ್ದರಿಂದ ಅವರ ಪ್ರೀತಿಯನ್ನು, ಅವರ ಮಾರ್ಗದರ್ಶನವನ್ನು ಎಲ್ಲೂ ಕಟ್ಟಾಕ್ಕೊಳ್ಳೋದಿಲ್ಲ, ಜಗತ್ತಿಗೆ ಹರಿಯೋದಕ್ಕೆ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಮನ್ನು ಯಾವಾಗಲೂ ಒಳ್ಳೆ ಕಡೆ, ನಮಗೇನೇ ತೊಂದರೆ ಆಗಲಿ, ಏನೇ ಕಷ್ಟ ಬರಲಿ, ಏನೇ ಆಗಲಿ, ನಾವು ಅದನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ನೀವು ಏನೋ ಮಾತಾಡ್ತಾ ಇದ್ದೀರಿ, ನನಗೆ ಸಂಬಂಧ ಇಲ್ಲದೇ ಇರೋ ವಿಷಯ ಅಂತ ಕೇಳಿಸ್ಕೊಳ್ಳೋದಿಲ್ಲ. ಅವ್ರ ಕಷ್ಟನೇ ನಮ್ಮ ಕಷ್ಟನೇನೋ ಅಂತ ಅಂದ್ಕೊಂಡು ನಮ್ಮನ್ನು ಗೈಡ್ ಮಾಡ್ತಾರೆ. ಅವರಿಗೆಷ್ಟೇ ಟೈಮ್ ಇಲ್ಲದೆ ಇರ್ಬೋದು, ಬ್ಯುಸಿ ಇರ್ಬೋದು, ಹೇಗೆ ಇರ್ಬೋದು, ಏನೇ ಇರ್ಬೋದು, ಆದರೆ ನಮಗೋಸ್ಕರಷ್ಟು ಟೈಮನ್ನು ಕೊಟ್ಟು ನಿಧಾನವಾಗಿ ಪ್ರೀತಿಯಿಂದ ಕೇಳಿಸ್ಕೊತಾರೆ. ಏನೊಂದು ಕೋಲ್ ಇಟ್ಕೊಂಡು ಪಟ ಪಟಪ ಅಂತ ಬಡಿಯೋದಕ್ಕೆ ಬರಲ್ಲ. ಎಷ್ಟೋ ಸಲ ಪೇಷನ್ಸಿಂದ ಕೇಳಿಸ್ಕೊಂಡಿಲ್ವಾ ಹೇಳಿ? ಅದಕ್ಕೆ ನಮ್ಗೆ ಇವತ್ತಿಗೂ ಆ ಗುರುಗಳೆಲ್ಲ ನಮ್ಮ ತಲೆನಲ್ಲಿ ನೆನಪಿರ್ತಾರೆ. ಎಷ್ಟೋ ವರ್ಷಗಳಾಯಿತು ನಾವು ಅವ್ರ ಹತ್ರ ಕಲಿದೇನೆ. ಅವ್ರ ಸ್ವರ ನೆನಪಿಗೆ ಬರುತ್ತೆ, ಅವ್ರ ಸ್ವರ ಕಿವಿಯಲ್ಲಿ ಗುನುಗುತ್ತೆ ಇಲ್ವಾ? ಅವ್ರದ್ದೆಲ್ಲ ಮಾರ್ಗದರ್ಶನದಿಂದ ನಾವು ಇವತ್ತು ಹೀಗಿದ್ದೀವಿ, ಅವರ ಆಶೀರ್ವಾದದಿಂದ ನಾವು ಇವತ್ತು ಹೀಗಿದ್ದೀವಿ ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಎಷ್ಟು ಬ್ಲೆಸ್ಡ್ ಫೀಲ್ ಆಗುತ್ತೆ ರೀ. ನಾವು ಎಷ್ಟೊಂದು ಅದೃಷ್ಟವಂತರು ನೋಡಿ, ಎಷ್ಟೊಂದು ಒಳ್ಳೆ ಟೀಚರ್ಗಳನ್ನು, ಎಷ್ಟೊಂದು ಒಳ್ಳೆ ಧರ್ಮಗುರುಗಳನ್ನು ಹೊಂದಿದ್ದೀವಿ ಅಂತ. ಎಲ್ಲ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಎಲ್ಲ ಗುರುಗಳಿಗೂ ನಮ್ಮ ನಮಸ್ಕಾರವನ್ನು ಮಾಡ್ತಾ, ಗುರುಭ್ಯೋ ನಮಃ.